ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಫ್ಯಾಷನ್ ಡಿಸೈನರ್ಗೆ ನಿಮ್ಮ ಸ್ವಾಗತ ಇದೆ. ನೋಡಿ ಫ್ರೆಂಡ್ಸ್, ನಾವು ಬ್ಯಾಕ್ ಸೈಡ್ ಇವಾಗ ಲಟ್ಕೊಂಡು ಹಾಕೊಳ್ತೀವಿ ಅಲ್ವಾ, ಈ ಬಟ್ಟೆಯಿಂದನೇ ಲಟ್ಕೊಂಡು ಡಬಲ್ ಕಲರ್ ಯಾವ ರೀತಿ ಮಾಡೋದು ಅದನ್ನ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ಲಾಗಿ ಫ್ಲವರ್ ಟೈಪ್ ಇದೆ ಅಲ್ವಾ. ಡೋರಿ ಅಂತೂ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಮಾಡಬೇಕು. ಬಟ್ ಈ ಥರ ಪೆಟಲ್ಸ್ ಡಿಸೈನ್ನ ಲಟ್ಕನ್ನ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಈ ಥರ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಮತ್ತು ಈ ಥರ ಕಾಂಟ್ರಾಸ್ಟ್ ಕಲರ್ ನಿಮ್ಮ ಸೀರೆಯಲ್ಲಿ ಯಾವ ಬಟ್ಟೆ ಸಿಗುತ್ತೆ ಆ ಬಟ್ಟೆ ತೊಗೊಳ್ಳಿ. ಇದಕ್ಕೇನು ಮಾಡೋಣ, ನಮ್ಮ ಹತ್ರ ಬಟ್ಟೆ ನಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಬಟ್ಟೆ ಮೇಲೆ ಡಿಪೆಂಡು. ನಿಮ್ಗೆ ದೊಡ್ಡ ಬೇಕಾದ್ರೆ ದೊಡ್ಡ ಬಟ್ಟೆ ಇದ್ದರೆ ದೊಡ್ಡದಾಗಿ ಫೋಲ್ಡ್ ಮಾಡಿ, ಚಿಕ್ಕ ಬಟ್ಟೆ ಇದ್ದರೆ ಚಿಕ್ಕದಾಗಿ ಫೋಲ್ಡ್ ಮಾಡಿ. ನೋಡಿ, ತ್ರಿಕೋಣ ಫೋಲ್ಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ತ್ರಿಕೋಣ ಫೋಲ್ಡ್ ಮಾಡ್ತೀನಿ. ಒಂದು 2 ಇಂಚ್, ಅದರ್ವೈಸ್ 2.5 ಇಂಚ್ ಅಷ್ಟು ಅಗಲ ಇದ್ದರೆ ಸಾಕು. ಇವಾಗ ನಾನು ಇಲ್ಲಿ ಅಂದಾಜವಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಇಷ್ಟು ರೌಂಡಾಗಿ ಕಟ್ ಮಾಡಿದ್ದೀನಿ. ಇವಾಗ ಇದೇ ಬಟ್ಟೆನೇ ತೊಗೊಂಡ್ಬಿಟ್ಟು ನಾನು ಇದ್ರ ಮೇಲೆ ನೋಡಿ ಸೀದಾ ಸೈಡು ಹೀಗಿಟ್ಬಿಟ್ಟು ಇದು ರೌಂಡ್ ಎಲ್ಲಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, 1/4 ಇಂಚ್ ಬಿಟ್ಬಿಟ್ಟು ಇದಕ್ಕೆ ರೌಂಡಾಗಿ ನೀಟಾಗಿ ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೌಂಡಾಗಿ ನೀಟಾಗಿ ಸ್ಟಿಚ್ ಹಾಕಿನಿ. ಇವಾಗ ನಾವೇನು ಮಾಡೋಣ, ಇದನ್ನ ಕರೆಕ್ಟಾಗಿ 1/4 ಇಂಚ್ ಅದು ಏನು ಬಿಟ್ಟಿದೆಯಲ್ಲ ಅಷ್ಟೇ ಬಿಟ್ಬಿಟ್ಟು ನೀಟಾಗಿ ನೋಡಿ ಒಂದು ಪಾಯಿಂಟ್ ಅಷ್ಟು ಬಟ್ಟೆ ಬಿಟ್ಟು ನೀಟಾಗಿ ಕಟ್ ಮಾಡೋಣ. ಬಿಕಾಸ್ ಎರಡೂ ರೌಂಡ್ ನೀಟಾಗಿ ಬರಲಿ ಒಟ್ಟಿಗೆ. ನೋಡಿ, ಹೀಗೆ ಕಟ್ ಮಾಡೋ ಬದಲು ನೀವು ಈ ಥರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲಾಂದ್ರೆ ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡಿದ್ರೂ ಪರವಾಗಿಲ್ಲ. ನಾನು ಒಂದೇನೆ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ಇದು ಇದೆ ಅಲ್ವಾ, ಇಲ್ಲೇನು ಮಾಡೋಣ, ಒಂದು ಚಿಕ್ಕದಾಗಿ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಂಟರ್ ಬರ್ತಾ ಇದೆ ಅಲ್ವಾ, ಯಾವುದೋ ಒಂದು ಈಗ ತೊಗೊಳ್ಳಿ. ಮತ್ತು ಇಲ್ಲೇನು ಮಾಡೋಣ, ನಾವು ಒಂಚೂರು ಫೋಲ್ಡ್ ಮಾಡೋಣ. ನೋಡಿ, ಈ ಥರ ಫೋಲ್ಡ್ ಮಾಡಿದ್ರೆ ನೋಡಿ ಇಲ್ಲಿಂದ ಬಟ್ಟೆನೂ ಉಲ್ಟಾ ತೆಗಿಯೋಕ್ಕೆ ಟ್ರೈ ಮಾಡೋಣ. ನೋಡಿ, ಹೀಗೆ ಈ ಸ್ಕ್ರೂ ಡ್ರೈವರ್ ಇಲ್ಲಂದ ಏನಾದರೂ ತೊಗೊಂಡು ನೋಡಿ ಹೀಗೆ ಮಾಡಿದ್ರೆ ಈ ಬಟ್ಟೆ ಎಲ್ಲನೂ ಈ ಹೋಲಿಂದಾನೇ ಆಚೆ ತೆಗೆದ್ಬಿಡೋಣ. ಹಂಗಾದ್ರೆ ಏನಾಗುತ್ತೆ, ಕಚ್ಚೆ ಎಲ್ಲನೂ ಒಳಗಡೆ ಸೇರುತ್ತೆ, ಚೆನ್ನಾಗಿರೋದು ಬಟ್ಟೆ ಎಲ್ಲನೂ ಆಚೆ ಬರುತ್ತೆ. ನೋಡಿ, ಹೀಗೆ ನೀಟಾಗಿ ಎಲ್ಲನೂ ತೆಗೆಯೋಣ. ಆಮೇಲೆ ಇದರಲ್ಲಿ ಏನು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ತೆಗಿಯೋಕ್ಕೆ. ಚಿಕ್ಕದಾಗಿ ಹೋಲ್ ಮಾಡಿರ್ತಿಲ್ಲ ಅದರಲ್ಲಿಂದ ಸಹಜವಾಗಿ ತೆಗಿಬೋದು ನೀಟಾಗಿ. ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಆಚೆ ಬಂದಿದೆ. ಇವಾಗ ಇದೇ ಸ್ಕ್ರೂ ಡ್ರೈವರ್ನ ತೊಗೊಂಡ್ಬಿಟ್ಟು ನೀಟಾಗಿ ಸೈಡ್ ಎಲ್ಲನೂ ಈ ಥರ ತಳ್ಳಿ ಒಳಗಡೆ ಇರೋ ಬಟ್ಟೆ ಎಲ್ಲನೂ ಆಚೆ ಬರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ರೌಂಡ್ ಮಾಡಿ. ನೋಡಿ, ಹೀಗೆ ಇದು ಕರೆಕ್ಟಾಗಿ ಸೆಂಟರ್ ಇದೆ ಅಲ್ವಾ, ಇದೆಲ್ಲ ನೀಟಾಗಿ ಹೀಗೆ ಮಾಡ್ಕೊಳ್ಳಿ. ಇವಾಗ ಏನು ಮಾಡೋಣ, ಈ ಹೋಲ್ ಇದೆ ಅಲ್ವಾ, ಈ ಹೋಲ್ ಕೆಳಗಡೆ ಇಟ್ಕೊಳ್ಳೋಣ. ಮತ್ತು ಇದನ್ನ ಮೇಲ್ಗಡೆ ಇಟ್ಕೊಳ್ಳೋಣ. ಹೋಲ್ ಇಲ್ಲದೆ ಇರೋ ಬಟ್ಟೆ ಮೇಲ್ಗಡೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಈ ಪೀಸನ್ನು ಹೀಗೆ ತೊಗೊಳ್ಳೋಣ. ಈಗ ಸೆಂಟರ್ ನಮ್ಮ ಹತ್ರ ಹೋಲ್ ಇದೆ ಅಲ್ವಾ ಅದು. ಮತ್ತು ಈ ಫೋಲ್ಡ್ ಈ ಥರ ಹಾಕೋಣ. ಮತ್ತು ಇನ್ನೊಂದು ಫೋಲ್ಡ್ ಈ ಥರ ಹಾಕೋಣ. ಮತ್ತು ಇದು ಎಲ್ಲಿದೆ ಅಲ್ವಾ ಸೆಂಟರ್, ಅಲ್ಲೇ ಕರೆಕ್ಟಾಗಿ ಮಿಡಲ್ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೋಣ. ನೋಡಿ, ಮಧ್ಯ ಕರೆಕ್ಟಾಗಿ ಪಕ್ಕ ಮಾಡ್ಕೋತಾ ಇದ್ದೀನಿ ನಾನು. ಪಕ್ಕ ಮಾಡಿಕೊಂಡು ಮತ್ತು ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ಹೋಲ್ ಇರೋದು ಮೇಲ್ಗಡೆ ಇದೆ ಹೀಗೆ ಹಾಕೊಂಡು ಏನು ಮಾಡೋಣ, ಇದು ಒಂದನ್ನು ಈ ಥರ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಹೀಗೆ ಇವಾಗ ನೀವು ಇದ್ದೇನೆ ಹ್ಯಾಂಗಿಂಗ್ ಮಾಡ್ಕೋಬೋದು. ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ಎರಡೂ ಪೆಟಲ್ಸ್ ಇವಾಗೆಲ್ಲ ಹ್ಯಾಂಗಿಂಗ್ಸ್ ಎಲ್ಲ ನಾವು ಬೀಡ್ಸಿಂದ ಹಾಕೊಂಡ್ರೆ ಏನಾಗುತ್ತೆ, ಜಡೆಗೆಲ್ಲ ಸಿಗಾಗುತ್ತೆ. ಈ ಥರ ಲೈಟ್ ವೇಟ್ ಕೂಡ ಇರುತ್ತೆ. ಆಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಬ್ಲೌಸ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಈ ಬ್ಲೌಸ್ ಕಾಂಬಿನೇಷನ್ ಹೀಗಿದೆ. ನೋಡಿ, ಇದಕ್ಕೆ ಇಲ್ಲಿ ಲಟ್ಕನ್ನು ಹಾಕಿದ್ರೆ ಇದು ಎಲ್ಲನೂ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.